ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಆಗ್ತಾ ಇರೋ ಪರಿಣಾಮವಾಗಿ ವಿಜಯಪುರದಲ್ಲೂ ಕೂಡ ಈಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾರಣ ಘಟಪ್ರಭಾ ನದಿಗೆ 80,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರನ್ನು ಬಿಟ್ಟಿದ್ದಾರೆ. ಮುಧೋಳ ಯಾದವಾಡ ಸೇತುವೆ ಜಲಾವೃತವಾಗಿದೆ. ಇನ್ನೊಂದು ಕಡೆಗೆ ಮುಧೋಳ ನಗರದಿಂದ ಬೆಳಗಾವಿ ಜಿಲ್ಲೆ ಯಾದವಾಡ ರಸ್ತೆ ಸಂಪರ್ಕ ಬಂದ್ ಆಗಿದೆ. ಒಂದು ಕಡೆಗೆ ವಿಜಯಪುರದಲ್ಲಿ ಪರಿಸ್ಥಿತಿ ಹಂಗಾದ್ರೆ ಬಾಗಲಕೋಟೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಕಾಣಿಸ್ಕೊಳ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರದ ಪಕ್ಕದ ಸೇತುವೆ ಕೂಡ ಈಗ ಈ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ. ಸದ್ಯಕ್ಕಂತೂ ಮಳೆ ನಿಲ್ಲೋ ಲಕ್ಷಣಗಳಿಲ್ಲ. ಡ್ಯಾಮ್ಗಳೆಲ್ಲ ತುಂಬಿದೆ. ಇದಕ್ಕಿಂತಲೂ ಹೆಚ್ಚಿನ ಮಳೆ ಆದರೆ ಆಚೆ ಬರುವಂತಹ ಹೊರಹರಿವಿದೆಯಲ್ಲ ಡ್ಯಾಮ್ಗಳಿಂದ, ಅದರ ಪ್ರಮಾಣ ಮಾತ್ರ ಹೆಚ್ಚಾಗ್ತಾ ಹೋದಷ್ಟು ಬಹಳ ಕಷ್ಟ ಆಗುತ್ತೆ. ಅದರ ವ್ಯಾಪ್ತಿ ವಿಶಾಲವಾಗ್ತಾ ಹೋಗುತ್ತೆ. ಸುತ್ತಮುತ್ತಲಿರುವಂಥ ಗ್ರಾಮಗಳಿಗೆ ನುಗ್ಗುತ್ತೆ. ಹಿಂದೆ ನೋಡಿದ್ದೀವಿ, 4-5 ಕಿಲೋಮೀಟ್ರು ಪಕ್ಕದಲ್ಲಿರುವಂಥ ಗ್ರಾಮಗಳವರೆಗೂ ಕೂಡ ನೀರು ಬಂದಿದೆ. 4-5 ಕಿಲೋಮೀಟರ್ ದೂರದವರೆಗೂ ಕೂಡ.